ಅಮ್ಮ ಗೆಸ್ಟ್ ಹೌಸ್ ಪುಟ್ಟದಲ್ವಾ, ಹೋಗೋದಾದ್ರೆ ಹೋಗ್ಲಿ ಬಿಡಿ. ಆ ಪುತ್ತೂರು ಮಹಾಲಿಂಗೇಶ್ವರ ಇದು ಒಳ್ಳೆ ಹೇಳಿದ್ರಿ. ಮತ್ತೆ ನನ್ನ ತಂಗಿಯಲ್ಲಿ ಈ ಮನೆಯಲ್ಲಿ ಇರುವುದಾ? ಅಲ್ಲ ನೋಡಿ, ನಾನು ಹಾಗಲ್ಲ ಹೇಳಿದ್ದು. ನಮ್ಮ ಮನೆಗೆ ಕಂಪೇರ್ ಮಾಡಿದ್ರೆ ಗೆಸ್ಟ್ ಹೌಸ್ ತುಂಬ ಚಿಕ್ಕದಲ್ವಾ, ಅದಕ್ಕೆ ಕೇಳಿದೆ. ಪರವಾಗಿಲ್ಲ ಬಿಡು, ನಿಮ್ಮಿಬ್ಬರಿಗೆ ಅಂದರೆ ಗೆಸ್ಟ್ ಹೌಸ್ ಆಗುತ್ತೆ, ನಿನ್ನ ಜೊತೆಗೆ ಇರಲಿ. ಹಾ, ಈಗ ಎಲ್ಲರದ್ದು ಪರಿಚಯ ಮಾಡಿಸ್ತೇನೆ. ಸುಬ್ಬಕ್ಕ ಬಾ. ಸರ್, ಇವರು ನನ್ನ ತಂಗಿ ಸುಬ್ಬಕ್ಕ ಅಂತ. ಅದೇ ನಾನು ಹೇಳ್ತಿದ್ದೆಲ್ಲ, ಯಾವನೋ ಲೋಫರ್ ಒಬ್ಬ ಮೋಸ ಮಾಡಿ ಹೋದ ಅಂತ, ಇವಳಿಗೆ ಅದು. ಇವರು ರವಿ ಸರ್ ಅಂತ. ನಮಸ್ಕಾರ ಯಜಮಾನ್ರೆ. ಹಾಂ, ನಮಸ್ಕಾರ. ಒಂದ್ ನಿಮಿಷ. ನೀನ್ ಏನಂದೆ ರವಿನ? ಯಜಮಾನ್ರೆ ಅಂದ್ಯಾ? ಅದೇನು ಗೊತ್ತುಂಟಾ, ಈ ನಮ್ಮ ಕಡೆ ಎಲ್ಲ ಈ ಕೆಲಸ ಮಾಡ್ತಾ ಮನೆ ಉಂಟಲ್ಲ, ಅವ್ರನ್ನೆಲ್ಲ ನಾವು ಯಜಮಾನ್ರು ಅಂತ ಕರೆಯುದು. ಹಾಗೆ ತಂಗಿ ಕರೆದದ್ದು. ಹಾಗೋ, ಸರಿ. ಹಾಗಾದ್ರೆ ನನ್ನೇನ್ ಕರೀತಾಳೋ? ಆ ಸುಬ್ಬಕ್ಕ, ಇವರು ರವಿ ಸಾರಿಗೆ ಅಣ್ಣ, ಶಶಿ ಅಣ್ಣ ಅಂತ. ಅಮ್ಮಂದು ದೊಡ್ಡ ಮಗ, ಈ ಮನೆದೊಂದು ಯಜಮಾನ್ರಾಗೆ. ನಮಸ್ಕಾರ ದೊಡ್ಡ ಯಜಮಾನ್ರೆ. ಸುಬ್ಬಕ್ಕ, ಇವರು ಅನಿಕಾ ಮೇಡಮ್ ಅಂತ. ನಮಸ್ಕಾರ. ಅವರು ಇದರಲ್ಲಿ ಉದ್ದಕೂದರ ಮದುವೆ ಆಗ್ಲಿಕ್ಕೆ ಇವರು. ಸುಬ್ಬಕ್ಕ, ಇಲ್ಲಿ ಬಾ. ಈಗ ಇವರು ಅಂಬಿಕೆ ಮೇಡಮ್, ನಮ್ಮ ದೊಡ್ಡ ಯಜಮಾನ್ರು ಇದ್ರಲ್ಲ ಅವರ ಹೆಂಡತಿ. ಮತ್ತೆ ನಮ್ಮ ಅಗಸ್ತ್ಯ ಸರ್ ಇದ್ರಲ್ಲ ಅವರಮ್ಮ. ನಮಸ್ಕಾರ. ನಮಸ್ತೆ. ನಾಣಿ, ನಮ್ಮ ಮನೆಯವ್ರು ಎಲ್ರೂ ಒಂದೇ ಸಲ ಪರಿಚಯ ಮಾಡಿಸ್ಬೇಕು ಅಂದ್ರೆ ಅದು ಕಷ್ಟ. ಪರಿಚಯ ಆಗ್ತಾರೆ ಬಿಡು. ಆಯ್ತಮ್ಮ. ಸುಬ್ಬಕ್ಕ, ಇನ್ನೊಬ್ರು ಪರಿಚಯ ಮಾಡಿಸ್ಲಿಕ್ಕೆ ಉಳಿದ್ರು. ಬಾ. ಇವರು ಕಾವೇರಿ ಟೀಚರ್, ಕನ್ನಡ ಮೀಡಿಯಂ. ನಿನ್ನಾಗೇನೆ ಸ್ವಲ್ಪ ಪಾಪ. ನಮಸ್ಕಾರ. ನಮಸ್ತೆ. ಇನ್ನೊಂದು, ಇವರು ನಮ್ಮ ಹಾಗೆ ಕನ್ನಡ ಮೀಡಿಯಂ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಮತ್ತೆ ಇನ್ನೊಂದು ಗೊತ್ತುಂಟಾ, ತುಂಬಾ ಬುದ್ಧಿವಂತರು. ನಮ್ಮ ಅಗಸ್ತ್ಯ ಸರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಉಂಟಲ್ಲ, ಅಲ್ಲಿ ಟೀಚರ್ ಇವರೇ. ನಿನ್ನ ಹೆಸರು ಶ್ರೀಕಾಂತ್ ಅಲ್ವಾ? ಬಾಯ್ಲಿ. ಏನು ಓದ್ತಿರೋ ನೀನು? 2ನೇ ಕ್ಲಾಸ್ ಮುಗಿಸಾಯ್ತು. 3ನೇ ಕ್ಲಾಸ್ ಹೋಗಕ್ಕಾಗ್ತದೋ ಗೊತ್ತಿಲ್ಲ. ಅಂದ್ರೆ ಈ ನಮ್ ಕಡೆ ಎಲ್ಲ ಸರ್ಕಾರಿ ಶಾಲೆ ಧೈರ್ಯ ಎಲ್ಲ ಹೇಳಿಕ್ ಆಗುದಿಲ್ಲ ಯಾವಾಗ ಮುಚ್ಚಿದ ಅಂತ. ಯಾಕಂದ್ರೆ ಶಾಲೆಯಲ್ಲಿ ಮಕ್ಳಿಲ್ಲ ಅಂತ ಶಾಲೆ ಮುಚ್ತಾ ಇದಾರೆ. ಶಾಲೆಗೆ ನಾವು 4 ಜನನೇ ಇರೋದು. ಊಟ, ನೀನೇನು ಭಯ ಪಡ್ಕೋಬೇಡ. ನಿನಗೆ ನಾನ್ ಪಾಠ ಹೇಳ್ಕೊಡ್ತೀನಿ. ಬೇಕಾದ್ರೆ ನೀನು ನಮ್ಮ ಶಾಲೆಗೆ ಸೇರ್ಕೋಬಹುದು. ಅಯ್ಯೋ ಎಡವಟ್ಟೆಂಕಮ್ಮ, ಎಲ್ಲಿ ಹೋದ್ರೆ ಅಲ್ಲೇ ಬತ್ತಿ ಇಡ್ತೀಯಲ್ಲೇ. ಎಲ್ಲ ಶನಿಗಳು ಒಟ್ಟಿಗೆ ಬೆನ್ನಿಗೆ ಬಿದ್ದಿದ್ದಾವೆ. ಸರಿ ನಾಣಿ, ಅವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ನೀನೇ ಮಾಡಿಕೊಡು. ಸರಿ ಅಮ್ಮ. ನಿನ್ ಜೊತೆಲೆ ಗೆಸ್ಟ್ ಹೌಸಲ್ಲಿ ಅವರಿರ್ಲಿ. ಸರಿ ಅಮ್ಮ. ಏನಾದ್ರೂ ಬೇಕಾದ್ರೆ ನಮ್ಮನ್ ಕೇಳು, ಗೊತ್ತಾಯ್ತಾ? ಆಯ್ತಮ್ಮ, ತುಂಬಾ ಉಪಕಾರ ಆಯ್ತಾ. ಬಲ ನನ್ನ ಗೂಡು ಸೇರಿಗ. ಬಲ ಕಾಂತು.
ಅಣ್ಣ ನೀನು ಭಾಳ ಅವಸರ ಮಾಡಿದೆ ಅನಿಸ್ತಾ ಉಂಟು. ಪಾಪ ಅವರ ಕಷ್ಟ ನೋಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ನೋಡು ನೋಡು, ನೀನಿಷ್ಟು ಪಾಪದವಳಾಗಿರುವುದಕ್ಕೆ ಬಾವ ಅಷ್ಟೊಂದು ಹಾರಾಡ್ತಿರೋದು. ಆದ್ರೆ ಬಾವ ನೋಡು ಎಷ್ಟು ಆರಾಮಾಗಿದ್ದಾರೆ. ನೀನು ಮಾತ್ರ ಅಲ್ಲಿ ಗಂಡ ಬರಲಿಲ್ಲ ಅಂತ ಟೆನ್ಷನ್ ಮಾಡ್ತಾ ಇರ್ತೀನಿ. ನೋಡು ಸುಬ್ಬಕ್ಕ, ಈಗ ನೀನು ಎರಡು ಮನಸ್ಸು ಮಾಡಬೇಡ. ಈಗ ನೀಲಿಗೆ ಬಂದದುಂಟಲ್ಲ ಸರಿಯಾಗಿ ಉಂಟು. ಇದೇ ಸರಿಯಾದ ಸಮಯ. ಅಣ್ಣ ಹೌದಾದನೆ ಹೆಂಗೋ ಗೊತ್ತಜ್ಜಿ. ಪತಿಯೇ ಎಲ್ಲ ಅಂದುಕೊಂಡ ನನಗೆ ಅವರಿಗೆ ಕಷ್ಟ ಕೊಡೋದು ಎಷ್ಟು ಸರಿ ಅಣ್ಣ. ಸುಬ್ಬಕ್ಕ ನಾನು ಹೇಳ್ತಾ ಇದ್ದೇನಲ್ಲ, ನೀನು ಈ ಮದುವೆ ಸಮಯದಲ್ಲಿ ಈ ಮನೆಯಲ್ಲಿ ಇದ್ಕೊಂಡು ಎಲ್ಲರ ಮನಸ್ಸನ್ನು ಗೆಲ್ಬೇಕು. ಅಷ್ಟೇ ಅಲ್ಲ, ಈ ಮನೆಯಲ್ಲಿ ನಿಂದೊಂದು ಸ್ಥಾನವನ್ನು ನೀನು ಭದ್ರ ಮಾಡಿಕೊಳ್ಬೇಕು. ಮತ್ತೆ ಅದಾಗೆ ತನ್ನಷ್ಟಕ್ಕೆ ಆಗ್ತದಂತ ನೀನು ಕಾಯ್ತಾ ಇದ್ರಿಲ್ವಾ, ನೀನು ಮುದುಕಿಯಾಗಿ ಹೋಗ್ತೀವಿನ ಭಾವ ನಿನ್ನ ಹತ್ರ ಬರುದಿಲ್ಲ. ಇಲ್ಲಿ ನೀನ್ ನೋಡಿದ್ರೆ ಪತಿಯೇ ಪರದೈವ ಅಂತ ಮಾತಾಡ್ತಿದ್ದಿ. ಹಾಗೆ ಆಗುದಿಲ್ಲ, ನಿನ್ನ ಪತಿ ಪರರ ದೈವ ಆಗ್ತಾನೆ, ಗೊತ್ತಾಯ್ತಾ? ಶಾಂತಂ ಪಾಪಂ ಹಾಗೆಲ್ಲ ಹೇಳಲಿಕ್ಕೆ ಹೋಗ್ಬೇಡ ಅಣ್ಣ. ಎಂಥದೋ ಕಾರಣಕ್ಕೆ ಅವ್ರು ನನ್ನ ಇಲ್ಲಿಗೆ ಕರೆಸ್ಲಿಕ್ಕೆ ಆಗ್ಲಿಲ್ಲ ಇರ್ಬೋದು. ಆದರೆ ಅವರು ಹಾಗೆಲ್ಲ ಇನ್ನೊಬ್ಬರ ಸುದ್ದಿಗೆ ಹೋಗೋವರಲ್ಲ, ಆಯ್ತಾ? ನೀನು ಅವರ ಬಗ್ಗೆ ಹಾಗೆಲ್ಲ ಹೇಳ್ಬೇಡ, ಆಯ್ತಾ? ಅಯ್ಯೋ ಅಕ್ಕ, ಎಂತ ಮುಗ್ದೆ ನೀನು. ಅದಕ್ಕೆ ನಿನ್ನನ್ನು ಭಾವ ಇಷ್ಟೆಲ್ಲ ಉಪಯೋಗಿಸಿಕೊಂಡದು. ಅದೆಲ್ಲ ಬಿಡು, ಈಗ ಅದನ್ನೆಲ್ಲ ಮಾತಾಡಿ ಪ್ರಯೋಜನಸಿಲ್ಲ. ಈ ಮನೆ ನೋಡಿದೆಯಲ್ಲ, ಎಷ್ಟು ದೊಡ್ಡ ಮನೆ. ಇಷ್ಟು ದೊಡ್ಡ ಮನೆಯಲ್ಲಿ ನಿನ್ಗೆ ಮತ್ತೆ ಕಾಂತುಗೆ ಸ್ವಲ್ಪ ಆದ್ರೂ ಜಾಗ ಕೊಟ್ಟಿದ್ದಾರಾ? ಇದು ಭಾವ ಮಾಡಿದ ತಪ್ಪಲ್ವಾ? ಇನ್ನೂ ಎಷ್ಟು ವರ್ಷ ಅಂತ ಇದನ್ನೆಲ್ಲ ಸಹಿಸ್ಕೊಂಡಿರ್ತೀಯ ಸುಬ್ಬಕ್ಕ? ಅದೆಲ್ಲ ಗೊತ್ತುಂಟು ಅಣ್ಣ. ಇದೆಲ್ಲ ಗೊತ್ತಾದರೆ ಅವ್ರಿಗೆ ಕೋಪ ಬರುದಿಲ್ಲವಾ? ಅಯ್ಯೋ ಕೋಪವಾ? ಕೋಪ ಬಂದ್ರೆ ಬರ್ಲಿ ಬಿಡು. ಇಷ್ಟು ದಿವಸ ನಮ್ಮ ಕೋಪ ತಾಪ ರೋಷ ಏನಾದ್ರೂ ಅವರು ಕೇಳಿದಾರಾ? ಇಲ್ಲಲ್ಲ. ಅವರಷ್ಟಕ್ಕೆ ಅವರಿಲ್ಲಿ ಆರಾಮಾಗಿದ್ರು. ನೋಡು, ನಾವು ಇಷ್ಟು ದಿವಸ ಅವರ ಆಟಗಳನ್ನು ನಾವು ಸಹಿಸಿಕೊಂಡಿರಲ್ವಾ? ನೋಡು ಸುಬ್ಬಕ್ಕ, ಕಾಲಚಕ್ರ ತಿರುಗ್ತಾ ಇರ್ತದೆ. ಈಗ ನೀನು ಮೇಲೆ ಇದ್ದಿ, ದಾಳ ನಮ್ಮ ಕೈಯಲ್ಲುಂಟು. ಈಗ ಭಾವನನ್ನ ಆಟಾಡಿಸಬೇಕು, ಗೊತ್ತಾಯ್ತಾ? ನನಗೆ ಎಂತ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಣ್ಣ. ಪುತ್ತೂರು ಮಾಲಿಂಗೇಶ್ವರ, ಅದನ್ನೆಲ್ಲ ನಾನ್ ನೋಡ್ತೇನೆ ಸುಬ್ಬಕ್ಕ. ಆದ್ರೆ ನೀನದಕ್ಕೆ ಹೀಗೆ ಇದ್ರೆ ಆಗೋದಿಲ್ಲ. ನೀನು ಸ್ವಲ್ಪ ಮನಸ್ಸು ಗಟ್ಟಿ ಮಾಡಬೇಕು. ನಿನ್ಗೂ ಈ ಮನೆಯಲ್ಲಿ ಹಕ್ಕಿದೆ. ನೋಡು, ನೀನು ನೀರು ಕುಡಿಯುವ ನೇತ್ರಾವತಿ ಆಗ್ಬಾರ್ದು. ನೀನು ಪಾಯಿಂಟ್ ಪರಿಮಳ ಆಗ್ಬೇಕು. ನಿನ್ನ ಪಾಯಿಂಟ್ ಕೇಳಿ ಭಾವನಿಗೆ ಭಯ ಆಗ್ಬೇಕು. ಅದನ್ನು ನೀನು ಮಾಡಬೇಕು. ಇದೆಲ್ಲ ಒಂದೇ ಸಲಕ್ಕೆ ಆಗುವಂಥದ್ದಲ್ಲ. ಅದಕ್ಕೆ ಸ್ವಲ್ಪ ಪ್ರಯತ್ನ ಪಡಬೇಕು. ಹೆದರಬೇಡ. ಅದನ್ನು ನಿನಗೆ ಹೇಗೆ ಮಾಡುವುದು ಅದೆಲ್ಲ ನಾನು ಹೇಳಿಕೊಡ್ತೇನೆ. ಆಗದಾ? ಇದರ ಡುಂಕನಾ? ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡುವ. ಬೈ. ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನಿನ್ನ ಮುಖದಲ್ಲಿ ಈ ಕಳೆ ನೋಡೋದಕ್ಕೆ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ. ನೋಡು, ಎಷ್ಟು ಕಳೆಯಾಗಿ ಕಾಣಿಸ್ತಿದ್ಯಾ. ಅದಕ್ಕೆಲ್ಲ ನಾನೇ ಕಾರಣ ಅಲ್ವಾ ಅತ್ತೆ? ಇದಕ್ಕೆಲ್ಲ ನೀನು ಕಾರಣ ಅಲ್ಲ. ಅನಿಕನ್ನ ಮದುವೆ ಆಗ್ತಿರೋದು ನಾನು, ಬಟ್ ಮದುವೆ ಕಳೆ ನಿನ್ನಿಂದ ಬರ್ತಿದೆ ಅಲ್ವಾ? ಏನ್ ಲಾಜಿಕ್ ಇದು? ಅದು ಹಾಗೆ ಬ್ರೋ, ನಿನಗೆ ಅರ್ಥ ಆಗಲ್ಲ. ನೀವೇ ಹೇಳಿ ಅತ್ತೆ. ಅದಕ್ಕೆ ಖುಷಿಗೆ ನನ್ನ ತಾನೇ ಕಾರಣ. ಖಂಡಿತ ವೃಂದ, ಅದಕ್ಕೆ ತಾನೇ ನಿನ್ನ ನಮ್ಮನೆ ಸೊಸೆ ಮಾಡ್ಕೋತಾ ಇರೋದು. ನಿನ್ನಿಂದ ನಮ್ಮನೇಲಿ ಸಂತೋಷ, ನೆಮ್ಮದಿ, ಸಮೃದ್ಧಿಯಾಗಿರ್ಬೇಕು. ಜಾಸ್ತಿ ಆಗ್ತಾನೇ ಇರಬೇಕು. ಅತ್ತೆ, ನಾವಿಬ್ರಲ್ಲಿ ಮಾತಾಡ್ತಿದ್ರೆ ಈ ಮಧುಮಕ್ಳನ್ನ ನೋಡಿ ಕಣ್ಸನ್ನೆ ಮಾಡ್ಕೊಂಡು ನಾಚ್ಕೊಂಡು ರೊಮ್ಯಾನ್ಸ್ ಮಾಡ್ತಿದ್ದಾರೆ. ಏಯ್ ವೃಂದ, ನನಗೆಲ್ಲ ಅರ್ಥ ಆಗುತ್ತೆ ಅದಕ್ಕೆ. ನಾನೇನು ಚೈಲ್ಡ್ ಅಲ್ಲ. ನಾನು ನನ್ನ ಜೊತೆಗೇನೆ ಮದುವೆ ಆಗ್ತಿರೋಳು. ಏನೇನಿದು? ಅಲ್ಲ, ನಾನೇನೋ ಸ್ಟ್ರೇಂಜರ್ ಅನ್ನೋ ಹಾಗೆ ಹೊಸದಾಗಿ ನಾಚಿಕೆ ಮಾಡ್ಕೊಂತಿದ್ಯಾ?
ಅದು ಹಾಗೆ ವಿವೇಕ್, ಹೆಣ್ಮಕ್ಳು ಎಷ್ಟೇ ಸ್ಟ್ರಾಂಗ್ ಆಗಿದ್ರು, ಮದುವೆ ಆಗೋನು ಮೊದಲೇ ಪರಿಚಯ ಇದ್ರು, ಮದುವೆ ಟೈಮ್ ಬಂದ್ರೆ ಎಲ್ಲ ಹೆಣ್ಮಕ್ಳು ನಾಚ್ಕೋತಾರೆ. ಓ ಹೌದಾ? ಆದ್ರೆ ಪಾಪ ನಮ್ಮ ವೀಗ್ ನೋಡಿ ಇದೆಲ್ಲ ಬರಲೇ ಇಲ್ಲ ಅತ್ತೆ. ಬ್ರೋ, ಈ ನಾಚಿಕೆ ಗೀಚಿಕೆ ಎಲ್ಲ ಊರು ಆಚೆ ಅನ್ನೋ ಕ್ಯಾರೆಕ್ಟ್ರು ನಾನು. ಸುಮ್ಮನೆ ನನ್ನ ಕಾಲು ಹೇಳ್ಬೇಡ, ಥ್ರಿಲ್ ಇರಲ್ಲ. ಅಲ್ವಾ ಮತ್ತೆ ನಾನು ಹೋಗಿ ಹೋಗಿ ಗಂಡು ಹುಡುಗಿ ಕಾಲಿ ಇರ್ತಿದ್ದೀನಲ್ಲ, ವೇಸ್ಟ್. ವಿವೇಕ್, ನನ್ನ ಸೊಸೆಗೆ ಏನು ಹೇಳೋ ಆಗಿಲ್ಲ. ಓಹೋ, ಪರವಾಗಿಲ್ವೇ? ಪ್ರೊಟೆಕ್ಷನ್ ಜೋರಾಗೇ ಇದೆ. ನಿನ್ನ ಪ್ರೊಟೆಕ್ಷನ್ಗೆ ನಿನ್ನ ಗಂಡ ಒಬ್ಬನೇ ಸಾಕಲ್ವಾ ಅನಿಕಾ? ಎಸ್ ಅತ್ತೆ, ಅನಿಕಾನ ನಾನು ಚೆನ್ನಾಗಿ ನೋಡ್ಕೊತೀನಿ. ಅವಳಿಗೆ ಯಾರೂ ಇಲ್ಲ ಅಂತ ನೀವು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನೀವೇನು ಅಂತ ನನಗೆ ಚೆನ್ನಾಗಿ ಗೊತ್ತಿವೆ. ನಿಮಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಅನಿಕನ ಜೀವನದಲ್ಲಿ ನೀವು ಬೆಳಕು ತಂದರೆ, ಮತ್ತೆ ಅವಳ ಮುಖದಲ್ಲಿ ನಗು ಬರೋ ಹಾಗೆ ಮಾಡಿದ್ರೆ. ಛೇ ಅತ್ತೆ, ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ಅವಳು ನನ್ನ ಹುಡುಗಿ. ಹಾಗೆ ನೋಡೋಕ್ಕೋದ್ರೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಅಗಸ್ತ್ಯನಂತ ಒಳ್ಳೆ ಹುಡುಗನ ನನ್ನ ತಂಗಿ ಕೊಟ್ಟು ಮದುವೆ ಮಾಡಿಸ್ತಿರೋದಕ್ಕೆ, ಅಮ್ಮನಂತ ಅತ್ತೆ ಪ್ರೀತಿ ಸಿಗ್ತಿರೋದಕ್ಕೆ, ಅಷ್ಟೇ ಅಲ್ಲ ಒಂದು ಒಳ್ಳೆ ಜಾಯಿಂಟ್ ಫ್ಯಾಮಿಲಿಗೆ ಅವಳು ಸೇರ್ತಿರೋದಕ್ಕೆ.